ಮತ್ತೆ ಹೇಳಿ, ನಿಮ್ಮ ಅಭಿಲಾಷದ ಅಚೀವ್ಮೆಂಟ್ ಹೇಗೆ ನಡೀತಾ ಇದೆ? ರಮೇಶ್ ಅವರೇ, ನೀವು MSL ನ 43 SKU ಆರ್ಡರ್ ಮಾಡಿದ್ದೀರಾ. ಇದು ಒಳ್ಳೇದು. PJP ಪ್ರಕಾರ ಪ್ರತಿ ವ್ಯಾನ್ ರೂಟ್ ನಲ್ಲಿ ಹೋಗಬೇಕು. ಇದರಿಂದ ನಮಗೆ ಎಕ್ಸ್ಟ್ರಾ ಸೇಲ್ ಸಿಗುತ್ತೆ. ಮತ್ತೆ ಇದರಿಂದ ನನ್ನ ವ್ಯಾನ್ ಕವರೇಜ್ ನ ಅಭಿಲಾಷದ ಟಾರ್ಗೆಟ್ ಕೂಡ ಪೂರ್ಣವಾಗುತ್ತೆ. ವಿಜಯ್, ನನ್ನ ಕಡೆಯಿಂದ ನಿಮ್ಗೆ ಸಂಪೂರ್ಣ ಸಹಕಾರ ಇದೆ. ಮತ್ತು ನೀವು ಪ್ರತಿ ವಿಸಿಟ್ ನಲ್ಲಿ MSL SKU ನಲ್ಲಿ ಗಮನ ಇಟ್ಟು ಕಳಿಸ್ತೀರಾ. ಇದರಿಂದ ನನಗೆ ಆರ್ಡರ್ ಕೊಡೋದ್ರಲ್ಲಿ ಏನ್ ಕಷ್ಟ? ಥ್ಯಾಂಕ್ ಯು ರಮೇಶ್ ಅವರೇ. ರಮೇಶ್ ಅವರೇ, ಎಂದಿನಂತೆ ನಮ್ಮ ಮಾರ್ಕೆಟ್ ವರ್ಕಿಂಗ್ ಪ್ಲಾನ್ ಡಿಸ್ಕಸ್ ಮಾಡೋಣ. ಹಾ ಖಂಡಿತ. ನೀವು ನನಗೆ ನಿನ್ನೆ SMS ಮಾಡಿದ್ರಿಂದ ನಾನು ಪೂರ್ಣವಾಗಿ ತಯಾರಾಗಿದ್ದೀನಿ. ರಮೇಶ್ ಅವರೇ, ಮೊದಲು ನನಗೆ ಇನ್ವಾಯ್ಸ್ ಫೈಲ್ ಕೊಡಿ. ಸ್ವಲ್ಪ ನೋಡೋಣ ಏನೇನ್ ಸಾಮಾನ್ ಬಂದಿದೆ ಅಂತ. ಮತ್ತೆ DSR ಫೈಲ್ ಕೂಡ ಕೊಡಿ. ಖಂಡಿತ. ಇದನ್ನು ತಗೊಳ್ಳಿ, ಇನ್ವಾಯ್ಸ್ ಫೈಲ್ ಮತ್ತು ಇದು DSR ಫೈಲ್. ಸರಿ, ನಾನು ನೋಡ್ಕೋತೀನಿ. ಹೌದು, ಆರ್ಡರ್ ಬಂದಿದೆ. ಎಲ್ಲಾ ಮಾಲು ಆರ್ಡರ್ ಪ್ರಕಾರನೇ ಬಂದಿದೆ. ಸ್ಕೀಮ್ಸ್ ಕೂಡ ಬಂದಿದೆ. ನಾನು ಒಂದು ಬಾಕ್ಸ್ ಹಿಟ್ FIK 450 ml ನ ಆರ್ಡರ್ ಕೊಟ್ಟಿದ್ದೆ, ಅದು ಕೂಡ ಬಂದಿದೆ. ಇದರ ಜೊತೆ ಕನ್ಸ್ಯೂಮರ್ ಆಫರ್ ₹30 ಆಫ್ ಇದೆ. ಒಂದು ಬಾಕ್ಸ್ ಗೋದ್ರೇಜ್ ಎಕ್ಸ್ಪರ್ಟ್ ಕನ್ಸ್ಯೂಮರ್ ಪ್ರೊಮೋದ್ ಬಂದಿದೆ. ಇದರಿಂದ ಸೇಲ್ ನಲ್ಲಿ ಸಹಾಯ ಆಗುತ್ತೆ. ಬರೇ ಗುಡ್ ನೈಟ್ ಲೋ ಸ್ಮೋಕ್ ಕಾಯಿಲ್ ಬಂದಿಲ್ಲ. ನೋಡಿದ್ರಲ್ಲ ಗೆಳೆಯರೆ, ರಮೇಶ್ ಅವರು MSL ನ ಎಲ್ಲಾ 43 SKU ನ ಪ್ರೈಮರಿ ಆರ್ಡರ್ ಕೊಟ್ಟರು. ಏಕೆಂದರೆ ISR ವಿಜಯ್ ಯಾವಾಗಲೂ MSL ನ ಸೆಕೆಂಡರಿಯ ಪ್ರಯತ್ನ ಮಾಡುತ್ತಾರೆ. ಈ ರೀತಿ ಮಾಡುವುದರಿಂದ ಅವರ ಅಭಿಲಾಷಾ ಟಾರ್ಗೆಟ್ ಕೂಡ ಪೂರ್ತಿಯಾಗುತ್ತದೆ. ನಂತರ ವಿಜಯ್ ಇನ್ವಾಯ್ಸ್ ಫೈಲ್ ನಿಂದ ಇಂಟ್ರಿಮ್ ನಲ್ಲಿ ಯಾವುದು ಪ್ರೈಮರಿ ಆಗಿದೆ, ಅದು ಅವರ ಆರ್ಡರ್ ನ ಪ್ರಕಾರವಿದೆಯೋ ಇಲ್ಲವೋ ಎಂದು ಚೆಕ್ ಮಾಡಿದರು. ಇದರಲ್ಲಿ ಅವರು ಇನ್ವಾಯ್ಸ್ ಮತ್ತು ತಮ್ಮ ಹಿಂದಿನ ತಿಂಗಳ DSR ನಲ್ಲಿ ಬರೆದಿರುವ ಆರ್ಡರ್ ಅನ್ನು ಕಂಪೇರ್ ಮಾಡಿದರು. ಈ ರೀತಿ ಮಾಡುವುದು ಸರಿಯೇ ಎಂದು ನಿಮ್ಮ ಗ್ರೂಪ್ ನಲ್ಲಿ ಡಿಸ್ಕಸ್ ಮಾಡಿ.